ನೋಡಿ, ನಿನ್ನೆ ಒಂದು ಸಮುದಾಯ ದೊಡ್ಡ ಶಕ್ತಿ ಪ್ರದರ್ಶನ ಫ್ರೀಡಮ್ ಪಾರ್ಕಲ್ಲಿ ನಡೆದಿದೆ. ಅದರ ಹಿಂದಿನ ದಿವಸ ಬೋವಿ, ಲಮಾಣಿ, ಕೊರಚ, ಕೊರಮ ಅದೇ ರೀತಿಯ ಒಂದು ಸಮಾವೇಶವನ್ನು ಮಾಡಿದೆ. ಅದರ ಹಿಂದಿನ ದಿವಸ ಮಾದಿಗ ಸಮುದಾಯಗಳ ಜನರು ಒಂದು ಕಾರ್ಯಕ್ರಮ ಇದೇ ರೀತಿ ಮಾಡಿದ್ರು. ನಾಳೆ ಒಂದು ಜಾಥಾ ಬರ್ತಾ ಇದೆ, ಎಲ್ಲಿ ದಾವಣಗೆರೆಯಿಂದ ಅದೇ ಫ್ರೀಡಮ್ ಪಾರ್ಕ್ ಬರ್ತಾ ಇದೆ. ಇದು ಏನಾಗಿದೆ, ಆಳುವ ಜಾತಿಯ ವರ್ಗಗಳು, ಆಳುವ ಆಡಳಿತ ಪಕ್ಷಗಳು ಮಾಡ್ತಾ ಇರೋಂಥ ಮಸಲತ್ತಿದು. ಒಳ ಮೀಸಲಾತಿ ಅನ್ನೋ ಹೆಸರಲ್ಲಿ ಯಾವ್ಯಾವುದೋ ಕೆಲಸಕ್ಕೆ ಬರದೇ ಇರತಕ್ಕಂಥ ಆಯೋಗಗಳನ್ನು ರಚನೆ ಮಾಡಿ ಸರ್ಕಾರ ಮಾಡಬೇಕಾಗಿರೋಂಥ ಕೆಲಸವನ್ನು ಇವ್ರ ಮೂಲಕ ಮಾಡಿಸ್ತಾ ಇದೆ. ಅದು ಸದಾಶಿವ ಆಯೋಗ ಇರ್ಬೋದು, ಅಥವಾ ಮಾಧುಸ್ವಾಮಿ ಆಯೋಗ ಇರ್ಬೋದು, ನಾಗಮೋಹನ್ ದಾಸ್ ಆಯೋಗ ಇರ್ಬೋದು. ಇವೆಲ್ಲ ಆಯೋಗಗಳು ಸರ್ಕಾರದ ಹಣ ದುಂದುವೆಚ್ಚಕ್ಕೆ ಹೊರತು ಯಾವುದೂ ಕೂಡ ವೈಜ್ಞಾನಿಕವಾಗಿರ್ತಕ್ಕಂಥ ಅಥವಾ ಸತ್ಯವಾಗಿರ್ತಕ್ಕಂಥ ಅಂಕಿ ಅಂಶಗಳ ಮೇಲೆ ಇಲ್ಲ. ಇದೇ ಕಾರಣಕ್ಕಾಗಿ ಇವೆಲ್ಲ ಗಲಾಟೆ ನಡೀತಾ ಇರೋದು. ಅವರು ಅಷ್ಟಿದ್ದಾರೆ ಅಂತ ಇವ್ರು ಹೇಳೋದು, ಆ ಜನ ಹೇಳ್ತಾ ಇಲ್ಲ. ಇನ್ನೊಬ್ಬರು ಇನ್ನೊಂದು ರೀತಿಯಲ್ಲಿ ಅಂತ ಹೇಳಿದ್ರೆ ಬೇರೆ ಇನ್ಯಾರೋ ಹೇಳೋದು. ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಮೂರ್ಖತನದ ಕೆಲಸ ಅಂತ ಹೇಳಿದ್ರೆ ಆಯೋಗಗಳನ್ನು ನೇಮಕ ಮಾಡೋದು. ಸಮಾಜ ಕಲ್ಯಾಣ ಇಲಾಖೆ ಇದೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇದೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ. ಯಾವ್ಯಾವ ಜಾತಿ ಜನಾಂಗ ಎಷ್ಟಿದ್ದಾರೆ ಅಂತೇಳಿ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟರೆ ಒಂದೇ ತಿಂಗಳಲ್ಲಿ ಎಲ್ಲವೂ ಸಾಧ್ಯ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡೋದು, ಆ ವರದಿ ಆಧರಿಸಿ ಇವರು ಜನಗಳ ಮೇಲೆ ದೌರ್ಜನ್ಯ ಮಾಡೋದು ಅಂತ ಇಷ್ಟದೇ ನಡೀತಾ ಇರೋದು. ಅದಕ್ಕೆ ನಾನು ಇವತ್ತು ಒಂದು ನನ್ನ ಭಾಷಣದಲ್ಲೂ ಹೇಳಿದ್ದೀನಿ, ಈ ಒಳ ಮೀಸಲಾತಿ ಹೆಸರಲ್ಲಿ SC ST 152 ಜಾತಿ, 101 SC ಜಾತಿ, 52 ST ಜಾತಿ, 153 ಜಾತಿಗಳನ್ನು ಒಡೆದಾಡ್ತಕ್ಕಂಥ ಒಂದು ಅಮಾನುಷವಾಗಿರ್ತಕ್ಕಂಥ ನೀತಿ ನಿರೂಪಣೆ ಆಗ್ತಾ ಇರ್ತಕ್ಕಂಥ ಆಳುವ ಸರ್ಕಾರ. ಅದಕ್ಕೆ ಕಾಂಗ್ರೆಸ್ಸು ಹೊರ್ತಲ್ಲ, BJPನೂ ಹೊರ್ತಲ್ಲ, ಯಾವ ಸರ್ಕಾರನೂ ಹೊರ್ತಲ್ಲ. ಕರ್ನಾಟಕದಲ್ಲಿ ಇದನ್ನು ಹೋಗ್ಲಾಡಿಸೋದಕ್ಕೆ SC ST ಜನಾಂಗಗಳು ಒಂದು ದೊಡ್ಡ ರಾಜಕೀಯ ಶಕ್ತಿ. ಅದು ಆ ರಾಜಕೀಯ ಶಕ್ತಿ ಒಂದಾಗಬಾರ್ದು. ಯಾವತ್ತೂ ಕೂಡ 153 ಜಾತಿಗಳು ನಮ್ಮ ಅಡಿಯಾಳುಗಳಾಗಿರಬೇಕು ಅನ್ನೋ ಮಾಡ್ತಕ್ಕಂಥ ಒಂದು ಕುತಂತ್ರ. ಈ ಷಡ್ಯಂತ್ರಕ್ಕೆ ಉತ್ತರ ಕೊಡ್ತಕ್ಕಂಥ ದಿನಗಳು ಭಾಳ ದೂರ ಇಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 152 ಜಾತಿಗಳ ರಾಜ್ಯ ಮಟ್ಟದ ಮುಖಂಡರನ್ನ ಕರೆದು ನಾವು ಒಂದು ಚಿಂತನಾ ಮಂಥನ ಮಾಡಿ, ಒಂದು ವರ್ಕ್ಶಾಪ್ ಮಾಡಿ, ಒಂದು ಹೊಸ ನೀತಿಯನ್ನು ನಿರೂಪಣೆ ಮಾಡ್ತೀವಿ. ಒಂದು ಪಾಲಿಸಿ ಮೇಕಿಂಗಲ್ಲಿ ನಾವು ಮುಂಚೂಣಿಯಲ್ಲಿದ್ದು ನಾವೇನು ಕೊಡ್ತೀವೋ ಅದನ್ನು ಸರ್ಕಾರ ಜಾರಿ ಮಾಡಬೇಕು. ವರದಿಗಳ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಎಲ್ಲವೂ ಕೂಡ ತಮಗೆ ಬೇಕಾದ ರೀತಿಯಲ್ಲಿ ವರದಿಗಳನ್ನು ತಯಾರು ಮಾಡಿಸಿ ಇವತ್ತು ಜನಗಳನ್ನು ಒಡೆದಾಳ್ತಕ್ಕಂಥ ಕೆಲಸಕ್ಕೆ ಸಮತಾ ಸೈನಿಕ ದಳ ಆಗಲಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆಗಲಿ, ದಲಿತ ಸಂಘಟನೆಗಳ ಒಕ್ಕೂಟ ಅವಕಾಶ ಕೊಡಲ್ಲ. ಇನ್ನು ಏಪ್ರಿಲ್ 1ನೇ ತಾರೀಕಿಂದ 10ರ ಒಳಗೆ ನಾವು ರಾಜ್ಯ ಮಟ್ಟದ ಒಂದು ವರ್ಕ್ಶಾಪನ್ನು ಮಾಡಿ, ಕಾರ್ಯಾಗಾರವನ್ನು ಮಾಡಿ, ಚಿಂತನಾ ಮಂಥನ ಮಾಡಿ ಸರ್ಕಾರಕ್ಕೆ ಒಂದು ಹೊಸ ನೀತಿ ನಿರೂಪಣೆಯ ಕರಡನ್ನು ಸಿದ್ಧಪಡಿಸಿ ಕೊಡ್ತಾ ಇದ್ದೀವಿ. ಸರ್, ಈ ರೀತಿ ಸೂತ್ರ ಪ್ಲೇ ಮಾಡೋದಕ್ಕೆ ಅವ್ರಿಗೇನು ಸರ್ ಲಾಭ? ರಾಜಕಾರಣಿ SC STಗಳು ಒಂದಾಗ್ಬಿಟ್ರೆ ಅವ್ರ ಕತೆ ನಡೆಯಲ್ವಲ್ಲ. ಇವರು 152 ಜಾತಿ ಒಂದಾದರೆ ಮುಖ್ಯಮಂತ್ರಿ ಇವ್ರ ಜಾತಿಯವರೇ ಆಗ್ತಾರೆ, ಬೇರೆ ಜಾತಿಯವರು ಆಗೋಕ್ಕಾಗಲ್ಲ. ಆ ಭಯ ಇದೆ ಅವ್ರಿಗೆ. ಇದಕ್ಕೆ ಮೀಸಲಾತಿ ಹೆಸರಲ್ಲಿ ಇವ್ರನ್ನ ಡಿವೈಡ್ ಮಾಡೋದು. ಸಂವಿಧಾನ ಇದಕ್ಕೆ ಅವಕಾಶ ಇಲ್ಲ. ಸಂವಿಧಾನದಲ್ಲಿ ಅವಕಾಶ ಇರುವಂಥದ್ದು ಪಾರ್ಲಿಮೆಂಟ್ಗೆ ಅಷ್ಟೇ. ಪಾರ್ಲಿಮೆಂಟ್ಗೆ ಹೋಗಿ ಇದುವರೆಗೂ ಯಾವುದೂ ಕೂಡ ಪಾಲಿಸಿ ಅನುಮೋದನೆ ಆಗಿಲ್ಲ. ಸೊ ಇಲ್ಲಿ ಇವರನ್ನು ಓಲೈಸೋದಕ್ಕೆ ರಾಜಕಾರಣಿಗಳು ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಒಂದು ವರದಿನ ತಯಾರು ಮಾಡಿಸಿ ಅದನ್ನು ಅನುಷ್ಠಾನ ಆಗದೆ ಇರೋ ರೀತಿಯಲ್ಲಿ ಮಾಡ್ತಾ ಇರೋಂಥದ್ದು. ಆಯಿತು, ಇಲ್ಲಿ 2-3 ವರದಿಗಳನ್ನು ಇಲ್ಲಿ ಕಳಿಸಿದ್ರು, ಯಾವುದಾದ್ರೂ ಉದ್ಧಾರ ಆಯಿತಾ? ಸದಾಶಿವ ಆಯೋಗ ವರದಿನೂ ಒಪ್ಪಿಗೆ ಕೊಟ್ಟರು, ಹೋಯ್ತಾ? ಅದನ್ನು ಮಾಧುಸ್ವಾಮಿ ವರದಿ ಹೋಯ್ತಾ? ನಾಗಮೋಹನ್ ದಾಸ್ ವರದಿ ಪಾರ್ಲಿಮೆಂಟ್ವರೆಗೂ ಹೋಯ್ತಾ? ನಾವು ಕೇಳ್ತಾ ಇರೋಂಥದ್ದು, ಈ ವರದಿಗಳಿಂದ ಏನೂ ಸಾಧ್ಯ ಆಗಲ್ಲ. 3 ವರದಿಗಳು ನಮ್ಮ ಮುಂದೆ ಇದೆ. ಎಲ್ಲವೂ ಕೂಡ ಬೋಗಸ್ ವರದಿಗಳವು, ಯಾವ ಕೂಡ ಸತ್ಯಾಂಶಗಳನ್ನು ಹೊಂದಿಲ್ಲ. ಅದಕ್ಕಾಗಿ ನಾವು ನಮ್ಮ ಬಾಧೆ ಏನಿದೆ ಅಂತ ನಮ್ಗೆ ಗೊತ್ತು. ಈಗ ಒಂದು 56,462 ಅಪಾಯಿಂಟ್ಮೆಂಟ್ಗಳು ಬಂದಿದೆ, ಕಿತ್ತಾಡಿ ಸಾಯ್ತಾ ಇದ್ದಾರೆ. ಅದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ನಾವು ಕೊಡ್ತಕ್ಕಂಥ ನೀತಿ ನಿರೂಪಣೆಯ ಕರಡನ್ನು ಸರ್ಕಾರ ಒಪ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಬೇರೆ ರೀತಿಯೇ ಆಗುತ್ತೆ. ನಿಮ್ಮ ಮೀಸಲಾತಿನೂ ಬೇಡ, ನೀವು ಬೇಡ, ನಾವು ಆಳುವ ವರ್ಗ ಆಗೋದಕ್ಕೆ ನಾವು ತಯಾರಾಗಿದ್ದೀವಿ ಅಂತೇಳಿ ಕರೆ ಕೊಡ್ತೀವಿ.
ಇತಿಹಾಸ ಪುಟಗಳಲ್ಲಿ ಅಂಬೇಡ್ಕರ್ ಅವ್ರು ಹೇಳ್ದಂಗೆ ನಮ್ಮ ಜಾತಿಗೆ ಸಪರೇಟ್ ಒಂದು ರಾಷ್ಟ್ರವನ್ನು ಕೊಡಿ ಅನ್ನೋ ರೀತಿಯಲ್ಲಿ ಹೇಳಿದ್ರಲ್ಲ, ಅದೇನಾದ್ರೂ ಇವಾಗ ಆಗುತ್ತಾ? ಅದಲ್ಲ, ಅದು ಪ್ರಾಕ್ಟಿಕಲ್ ಆಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊಸ ರಾಷ್ಟ್ರ ಅಂತ ಹೇಳಿಲ್ಲ, ಪ್ರತ್ಯೇಕ ರಾಷ್ಟ್ರ ಅಂತ ಹೇಳಿಲ್ಲ. ಪ್ರತ್ಯೇಕ ಮತದಾನ ಪದ್ಧತಿ SC ST 150 ಅವ್ರ ಪ್ರತಿನಿಧಿಗೆ, ಅದಲ್ಲದೆ ಮೇಲ್ಜಾತಿಯವ್ರಿಗೂ ಇವರೇ ಓಟ್ ಹಾಕಬೇಕು. ಮೇಲ್ಜಾತಿಯವರು ಇವರ ಕೃಪೆಯಲ್ಲಿರ್ಬೇಕು. ಇವಾಗ ಏನಾಗಿದೆ, ಅವ್ರ ಕೃಪೆಯಲ್ಲಿ ಮೇಲ್ಜಾತಿಯವ್ರ ಕೃಪೆಯಲ್ಲಿ ದಲಿತರಿರ್ಬೇಕು. ಸೊ ಅದು ಕೂಡ ದೊಡ್ಡ ಮೋಸ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿರೋಂಥ ದೊಡ್ಡ ಮೋಸ. ಅದು ಕಾಂಗ್ರೆಸ್ ಮಾಡಿತ್ತು. ಇವತ್ತು ಕಾಂಗ್ರೆಸ್ ರೂಪದಲ್ಲಿ BJPನೂ ಮಾಡುತ್ತೆ, ಕಾಂಗ್ರೆಸ್ಸು ಮಾಡ್ತಾ ಇದೆ.